5ನೆಯ ತರಗತಿಯ ಮುದ್ದು ಪುಟಾಣಿ ವಿದ್ಯಾರ್ಥಿಗಳಿಗೆ ಎಬಿಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 5ನೆಯ ತರಗತಿಯ ಮೊದಲ ಒಂದು ಕವಿತೆ ಅಥವಾ ಪದ್ಯ ದ ಎಲಿಫಂಟ್ ಅಂದರೆ ಆನೆ ಅನ್ನುವಂತಹ ಒಂದು ಪದ್ಯ ಅಥವಾ ಕವಿತೆಯ ಒಂದು ಭಾವಾರ್ಥವನ್ನು ಕನ್ನಡದಲ್ಲಿ ನೋಡ್ತಾ ಸಾಗೋಣ ಬನ್ನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪದ್ಯದಲ್ಲಿ ಆನೆಯ ಒಂದು ಹಿರಿದಾಗಿರ್ತಕ್ಕಂತಹ ಗಾತ್ರವನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ದ ಎಲಿಫಂಟ್ ಈಸ್ ಬಿಗ್. ಇಲ್ಲಿ ಆನೆ ತುಂಬ ದೊಡ್ಡದಾಗಿದೆ. ಚಿಕ್ಕ ಮಗು ಯಾವಾಗ ಆನೆಯನ್ನು ನೋಡುತ್ತದೆ ಅದು ಎಕ್ಸ್ಕ್ಲೈಮ್ಡ್ ಮಾಡುತ್ತೆ ಅಂತಂದರೆ ಅದು ಉದ್ಗಾರ ಮಾಡುತ್ತೆ, ದ ಎಲಿಫಂಟ್ ಈಸ್ ಬಿಗ್. ಆನೆ ತುಂಬ ದೊಡ್ಡದಿದೆ ಅಂತ ಹೇಳ್ತದೆ. ಸೊ ಹೀಗಾಗಿ ಇಲ್ಲಿ ಮೊದಲ ಒಂದು ಲೈನ್ನಲ್ಲಿ ದ ಎಲಿಫಂಟ್ ಈಸ್ ಬಿಗ್ ಅಂತ ಅದು ಇಲ್ಲಿ ಉದ್ಗಾರ ಮಾಡಿದೆ. ಅದೇ ರೀತಿಯಾಗಿ ಎರಡನೇ ಲೈನಲ್ಲಿ ಹೇಳುತ್ತೆ ದ ಎಲಿಫಂಟ್ ಈಸ್ ಗ್ರೇ, ಅಂದರೆ ಆ ಆನೆಯ ಬಣ್ಣ ಏನಿದೆ ಆ ಆನೆಯ ಬಣ್ಣ ಬೂದು ಬಣ್ಣ. ಹೀಗಾಗಿ ಅದನ್ನು ನೋಡಿರ್ತಕ್ಕಂತಹ ಆ ಒಂದು ಚಿಕ್ಕ ಮಗು ಏನು ಮಾಡುತ್ತೆ, ಅದನ್ನು ಸಹಿತ ಉದ್ಗರಿಸುತ್ತೆ, ದ ಎಲಿಫಂಟ್ ಈಸ್ ಗ್ರೇ. ಆ ದೊಡ್ಡದಾಗಿರ್ತಕ್ಕಂಥ ಆನೆ ಏನಾಗಿದೆ ಅಂತಂದರೆ ಬೂದು ಬಣ್ಣವನ್ನು ಹೊಂದಿದೆ ಅಂತ ಅದು ಉದ್ಗಾರ ಮಾಡುತ್ತೆ. ದ ಎಲಿಫಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಆ ಆನೆ ಅತ್ಯಂತ ದೊಡ್ಡ ಗಾತ್ರದ ಆನೆ, ಅಷ್ಟು ದೊಡ್ಡ ಗಾತ್ರದ ಆನೆಯೂ ಸಹಿತ ಮೈಲ್ ಗಂಟ್ಲೆ ಅಂದರೆ ಪ್ರತಿ ದಿವಸ, ಈಚ್ ಡೇ ಅಂದರೆ ಪ್ರತಿದಿನ ಏನು ಮಾಡುತ್ತೆ, ಮೈಲುಗಟ್ಟಲೆ ಅದು ನಡೆಯುತ್ತದೆ. ದ ಎಲಿಫಂಟ್ ವಾಕ್ಸ್ ಫಾರ್ ಮೈಲ್ಸ್ ಈಚ್ ಡೇ. ಪ್ರತಿದಿನ ಅದು ಮೈಲುಗಟ್ಟಲೆ, ಅಷ್ಟು ದೊಡ್ಡದಾಗಿರ್ತಕ್ಕಂಥ ದೇಹವನ್ನು ಹೊಂದಿದ್ರೂ ಸಹಿತ, ಅಷ್ಟೊಂದು ಭಾರವಾಗಿರ್ತಕ್ಕಂಥ ದೇಹವನ್ನು ಹೊಂದಿದ್ರೂ ಸಹಿತ ಅದು ಮೈಲುಗಟ್ಟಲೆ ನಡೆಯುತ್ತದೆ ಅಂತ ಇಲ್ಲಿ ಆ ಮಗುವನ್ನು ಇಲ್ಲಿ ಕವಿ ಏನು ಮಾಡಿದ್ದಾನೆ ಅದರ ಬಗ್ಗೆ ಹೇಳಿದ್ದಾನೆ. ಆಮೇಲೆ ಆತ ಏನು ಮಾಡಿದ್ದಾನೆ ಅಂತಂದರೆ ಆ ಆನೆ ಹೊಂದಿರುವಂತಹ ಒಂದು ಟ್ರಂಕ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕಲ್ಲ, ಸೊಂಡಿಲು. ಆನೆಯ ಸೊಂಡಿಲು ಅನ್ನೋದಕ್ಕೆ ನಾವು ಹೀಸ್ ಅಂದರೆ ಏನು ತಿಳ್ಕೊಬೇಕು, ಆನೆಯ ಸೊಂಡಿಲು ಅಂತ ನೀವು ತಿಳ್ಕೊಬೇಕು. ಹೀಸ್ ಟ್ರಂಕ್ ಈಸ್ ಲಾಂಗ್. ಆ ಒಂದು ಟ್ರಂಕ್ ಏನಿದೆ ಅಂತಂದರೆ ತುಂಬ ಉದ್ದಕ್ಕಿದೆ. ಆ ಸೊಂಡಿಲು, ಆನೆಯ ಸೊಂಡಿಲು ತುಂಬ ಉದ್ದಕ್ಕಿದೆ. ಆ್ಯಂಡ್ ಓ ವಾಟ್ ಫನ್, ಎಷ್ಟು ಮೋಜಲ್ಲ. ಯಾವಾಗ ಮೋಜು ಬರುತ್ತೆ ಮಗುವಿಗೆ ಅಂತಂದರೆ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಅ ಕೇಕ್ ಆರ್ ಬನ್. ಯಾವಾಗ ಆನೆಯ ಸೊಂಡಿಲು ಈ ಕೇಕನ್ನು ತೆಗೆದುಕೊಳ್ಳೋದಕ್ಕೆ, ಬನ್ನನ್ನು ತೆಗೆದುಕೊಳ್ಳೋದಕ್ಕೆ ಯಾವಾಗ ಆನೆ ತನ್ನ ಸೊಂಡಿಲನ್ನು ಹೊರ ಚಾಚುತ್ತದೆಯಲ್ಲ, ಆವಾಗ ಆ ಮಗುವಿಗೆ ವಾಟ್ ಅ ಫನ್, ಅಲ್ಲೂ ಸಹಿತ ಅದು ಉದ್ಗಾರ ಮಾಡುತ್ತೆ, ಎಷ್ಟು ಮೋಜಲ್ಲ, ಎಷ್ಟು ಮಸ್ತಿಯಲ್ಲ ಅಂತ ಅದು ಅಂದ್ಕೊಳ್ಳುತ್ತೆ. ಓ ವಾಟ್ ಅ ಫನ್ ವೆನ್ ಇಟ್ ಕಮ್ಸ್ ಔಟ್ ಫಾರ್ ಅ ಕೇಕ್ ಆರ್ ಬನ್. ಹಾಗಾದರೆ ಆನೆಯ ಸೊಂಡಿಲು ಯಾವುದಕ್ಕಾಗಿ ಹೊರಗೆ ಬರುತ್ತೆ, ಯಾವಾಗ ಕೇಕ್ ಕೊಡ್ತೀವಿ, ಯಾವಾಗ ಬನ್ ಕೊಡ್ತೀವಲ್ಲ ಆವಾಗ ಆನೆ ಅದನ್ನು ಹೊರ ಚಾಚುತ್ತದೆ. ಇನ್ನು ಮೂರನೆಯ ಒಂದು ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳ್ತಾರೆ ಕವಿ ಅಂತ ಹೇಳಿ ನೋಡ್ಕೊಳ್ಳೋಣ. ದ ಎಲಿಫಂಟ್ ಈಸ್ ಬಿಗ್. ನೋಡೋದಕ್ಕೆ ಆನೆ ತುಂಬ ದೊಡ್ಡ ಗಾತ್ರದ ಪ್ರಾಣಿ. ಹೀಸ್ ಇಯರ್ಸ್ ಅಂದರೆ ಆನೆಯ ಕಿವಿಗಳು ಆರ್ ವೈಡ್, ಅವು ತುಂಬ ಅಗಲವಾಗಿವೆ. ಆನೆ ಕಿವಿಗಳನ್ನು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಆ ಆನೆ ಕಿವಿಗಳು ತುಂಬ ಅಗಲ ಇರುತ್ತೆ. ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ದೆ ನೋಡಿ, ಆನೆ ಕಿವಿಗಳು ಎಷ್ಟು ಅಗಲ ಇರುತ್ತೆ ಅಂತೇಳಿ ನಿಮಗೆ ತೋರಿಸಿದ್ದೇನೆ. ಹೀಸ್ ಬ್ಯಾಕ್ ಈಸ್ ಬ್ರಾಡ್ ಅಂತಂದರೆ ಆ ಒಂದು ಆನೆಯ ಬ್ಯಾಕ್ ಅಂದರೆ ಬೆನ್ನು, ಆನೆಯ ಬೆನ್ನು ತುಂಬ ವಿಶಾಲವಾಗಿರ್ತಕ್ಕಂಥದ್ದು ಅಥವಾ ಅಗಲವಾಗಿರ್ತಕ್ಕಂಥದ್ದು ಅಂತ ಅರ್ಥವನ್ನು ಕೊಡುತ್ತದೆ. ಹೀಸ್ ಬ್ಯಾಕ್ ಈಸ್ ಬ್ರಾಡ್ ಫಾರ್ ಆಲ್ ಟು ರೈಡ್. ಯಾಕೆ ಅದರ ಬೆನ್ನು ತುಂಬ ಅಗಲವಾಗಿದೆ ಅಂತಂದರೆ ಫಾರ್ ಆಲ್ ಟು ರೈಡ್, ಎಲ್ಲರೂ ಅದರ ಮೇಲೆ ಕೂತ್ಕೊಂಡು ಸವಾರಿ ಮಾಡಲಿಕ್ಕಾಗಿ ಅದರ ಬೆನ್ನು ತುಂಬ ಅಗಲವಾಗಿದೆ ಅನ್ನುವಂಥ ಕಲ್ಪನೆಯನ್ನು ಇಲ್ಲಿ ಮಗುವಿಗೆ ಕೊಡಲಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥ ಸ್ಟ್ಯಾಂಜಾದಲ್ಲಿ ಹೇಳ್ತಾ ಇದ್ದಾರೆ, ದ ಎಲಿಫಂಟ್ ಈಸ್ ಬಿಗ್. ಆನೆ ತುಂಬ ದೊಡ್ಡ ಗಾತ್ರದ ಪ್ರಾಣಿ. ಹೀ ಈಸ್ ಕೈಂಡ್ ಟು. ಅಷ್ಟೇ ದಯೆಯನ್ನು ಹೊಂದಿರತಕ್ಕಂಥ ಪ್ರಾಣಿ, ಅಷ್ಟೇ ಕರುಣೆಯನ್ನು ಹೊಂದಿರತಕ್ಕಂಥ ಪ್ರಾಣಿ. ಯಾಕೆ ಆನೆ ಕರುಣೆ ಹೊಂದಿರತಕ್ಕಂಥ ಪ್ರಾಣಿ ಅಂತಂದರೆ ಹೀ ಕ್ಯಾರೀಸ್ ದ ಚಿಲ್ಡ್ರನ್ ರೌಂಡ್ ದ ಝೂ. ಆ ಒಂದು ಆನೆ ಏನು ಮಾಡುತ್ತೆ, ಮಕ್ಕಳನ್ನು
ಆ ಝೂದ ಸುತ್ತಮುತ್ತಲು ಎಲ್ಲ ಏನು ಮಾಡುತ್ತೆ, ಅಡ್ಡಾಡಿಸುತ್ತೆ, ಅವರನ್ನು ಹೊತ್ಕೊಂಡು ಹೋಗುತ್ತೆ. ಝೂ ಸುತ್ತಮುತ್ತಲೆಲ್ಲ ಹೊತ್ಕೊಂಡು ಹೋಗಿ ಇನ್ನು ಬೇರೆ ಬೇರೆ ಪ್ರಾಣಿಗಳನ್ನ ತೋರಿಸುತ್ತಲ್ಲ, ಆ ಕಾರಣಕ್ಕಾಗಿ ಮಗು ಹೇಳುತ್ತೆ ಹೀ ಈಸ್ ಕೈಂಡ್ ಟು. ಈ ಆನೆ ತುಂಬ ಏನಿದೆ ಅಂತಂದರೆ ಮರುಕವುಳ್ಳ ಪ್ರಾಣಿ, ಕರುಣೆಯುಳ್ಳ ಪ್ರಾಣಿ ಅಂತ ಹೇಳಿ ಆ ಮಕ್ಕಳು ಹೇಳ್ತಾರೆ. ಯಾಕಂದರೆ ಹೀ ಕ್ಯಾರೀಸ್, ಆನೆ ಏನು ಮಾಡುತ್ತೆ, ಅವ್ರನ್ನೆಲ್ಲ ಎತ್ಕೊಂಡು ಹೋಗುತ್ತೆ. ಎಲ್ಲಿ ಎತ್ಕೊಂಡು ಹೋಗುತ್ತೆ ಅಂದರೆ ರೌಂಡ್ ದ ಝೂ. ರೌಂಡ್ ದ ಝೂ ಅಂದರೆ ಆ ಸುತ್ತಲೂ, ಝೂನ ಸುತ್ತಲೂ ಎಲ್ಲ ಕರ್ಕೊಂಡು ಹೋಗುತ್ತಲ್ಲ, ಆ ಕಾರಣಕ್ಕಾಗಿ ಈ ರೀತಿಯಾಗಿ ಅದನ್ನು ಕೈಂಡ್ ಟು ಅಂತ ಹೇಳ್ತಾರೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರಗಳನ್ನು ಏನು ಮಾಡ್ತೀನಿ ಅಂದರೆ ಮುಂದಿನ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಸೊ ಇಲ್ಲಿಯವರೆಗೆ ನೀವು ನಮ್ಮ ಒಂದು ಚಾನಲನ್ನು ವಾಚ್ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳು.